ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮಕರ ಲಗ್ನದವರಿಗೆ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಮಾರ್ಗ. ಹಣಕಾಸಿನ ಸಮಸ್ಯೆಗಳು ಬಾರದಂತೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ನಿತ್ಯ ನಿರಂತರವಾಗಿ ನಿಮ್ಮ ಜೀವಿತ ಅವಧಿಯಲ್ಲಿ ಶಾಶ್ವತ ರೂಪದಲ್ಲಿ ಗ್ರಹಗಳ ಆಧಾರಿತವಾಗಿ ಧನಾಭಿವೃದ್ಧಿಯನ್ನು ಹೇಗೆ ಪರಿಹಾರಗಳಿಂದ ಮಾಡಿಕೊಳ್ಬೋದು, ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಮಕರ ಲಗ್ನವು 12 ಲಗ್ನಗಳಲ್ಲಿ 10ನೇ ಲಗ್ನವಾಗಿದೆ. ಮಕರ ಲಗ್ನಕ್ಕೆ ಲಗ್ನಾಧಿಪತಿಯು ಶನಿಗ್ರಹ ಆಗ್ತಾರೆ. ಲಗ್ನದಿಂದ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ. ಧನಸ್ಥಾನಾಧಿಪತಿಯು ಶನಿಗ್ರಹವೇ ಆಗ್ತಾರೆ. ಲಗ್ನಾಧಿಪತಿಯು ದ್ವಿತೀಯ ಸ್ಥಾನಾಧಿಪತಿಯು ಶನಿಗ್ರಹವೇ ಆಗಿರೋದು ವಿಶೇಷ. ಶನಿಗ್ರಹನು ಜನ್ಮಕಾಲದಲ್ಲಿ ಶುಭ ಸ್ಥಿತರಾಗಿದ್ದರೆ ಶುಭ ಫಲಗಳು, ಅಶುಭ ಸ್ಥಿತರಾಗಿದ್ದರೆ ಅಶುಭ ಫಲಗಳು. ಶನಿಯು ನಿಮ್ಮ ಲಗ್ನಾಧಿಪತಿಯು ಆಗಿರೋದ್ರಿಂದ ನಿಮ್ಮ ಚಿಂತನೆಗಳು, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ವ್ಯಕ್ತಿತ್ವದ ಮೇಲೆ ಹೆಚ್ಚು ಪ್ರಭಾವವನ್ನು ಮಾಡೋದ್ರಿಂದ ಮತ್ತು ಧನ ಸಂಪತ್ತನ್ನು ನೀಡುವ ಸ್ಥಾನಾಧಿಪತಿಯು ಶನಿಗ್ರಹವೇ ಆಗಿರೋದ್ರಿಂದ ನಿಮ್ಮ ಜನ್ಮಕಾಲದಲ್ಲಿ ಶನಿಯು ಯಾವ ಭಾವದಲ್ಲಿ, ಯಾವ ತತ್ವದಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ಸ್ಥಾನದಲ್ಲಿ ಸಂಚರಿಸ್ತಾ ಇರ್ತಾರೆ ಅದು ಬಹಳ ಮುಖ್ಯವಾಗುತ್ತೆ. ಶುಭ ಸ್ಥಾನಗಳಲ್ಲಿ ಸ್ಥಿತರಾಗಿದ್ದಾಗ ಶುಭ ಫಲಗಳು. ಶನಿ ಏನಾದರೂ ದ್ವಿತೀಯ ಸ್ಥಾನದಲ್ಲೇ ಸ್ಥಿತರಾಗಿದ್ದರೆ, ಸಂಚರಿಸ್ತಾ ಇದ್ದರೆ, ನಿಮ್ಮ ಜನ್ಮಕಾಲದಲ್ಲಿ ಮಕರ ಲಗ್ನದಲ್ಲಿ ನೀವು ಜನನ ಆಗಿದ್ದು ಲಗ್ನಾಧಿಪತಿಯಾದಂತಹ ಶನಿಗ್ರಹವು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರೆ ಧನಯೋಗ, ಧನಕ್ಕೆ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ವಾಯುತತ್ವ ರಾಶಿ ಆಗಿರೋದ್ರಿಂದ ದ್ವಿತೀಯ ಸ್ಥಾನವು ಮತ್ತು ಸ್ವರಾಶಿಯೂ ಆಗಿರೋದ್ರಿಂದ ಅಲ್ಲಿ ಮೂಲ ತ್ರಿಕೋನವನ್ನು ಪಡೆದುಕೊಳ್ಳೋದ್ರಿಂದ ಶನಿಯು ಉತ್ತಮ ಫಲಗಳನ್ನು ನೀಡ್ತಾರೆ. ಅದರಲ್ಲಿಯೂ ಕುಂಭರಾಶಿ ದ್ವಿತೀಯ ಸ್ಥಾನದಲ್ಲಿ 20 ಡಿಗ್ರಿಯಲ್ಲಿ ಶನಿಯು ಸಂಚರಿಸ್ತಾ ಇದ್ದರೆ ಧನಕ್ಕೆ ಹೆಚ್ಚು ಅಭಿವೃದ್ಧಿಯನ್ನು ನೀಡ್ತಾರೆ ಅನ್ನೋದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಬಹುದು. ಅದರಂತೆಯೇ ಬೇರೆ ಗ್ರಹಗಳ ಫಲಾನುಫಲಗಳು ಬಹಳ ಮುಖ್ಯವಾಗುತ್ತೆ. ಶನಿಯು ಉಚ್ಚ ಸ್ಥಾನದಲ್ಲಿ ಸ್ಥಿತರಾಗಿದ್ದು ಧನಸ್ಥಾನಾಧಿಪತಿಯು ಲಗ್ನಾಧಿಪತಿಯು ಆಗಿ ಉಚ್ಚ ಸ್ಥಾನದಲ್ಲಿ ಸ್ಥಿತರಾಗಿದ್ದು ಹಾಗೆ ಲಾಭಸ್ಥಾನದಲ್ಲಿ ಸ್ಥಿತರಾಗಿದ್ದು ಶುಭಗ್ರಹಗಳ ಯುತಿಯನ್ನು ಪಡೆದುಕೊಂಡಾಗಲೂ ಧನಾಭಿವೃದ್ಧಿಯನ್ನು ಹೊಂದುತ್ತೀರಾ, ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಶನಿ ಯಾವ ನಕ್ಷತ್ರದಲ್ಲಿ, ಯಾವ ತತ್ವದಲ್ಲಿ ಸಂಚರಿಸ್ತಾ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದರಂತೆ ಇತರ ಗ್ರಹಗಳು ಅಂದರೆ ನಿಮ್ಮ ಜನ್ಮ ಲಗ್ನಕ್ಕೆ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಕನ್ಯಾ ರಾಶಿಯ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹನೂ ಶುಭ ಫಲಗಳನ್ನು ನೀಡುವಂತೆ ಇರಬೇಕಾಗತ್ತೆ. ಮತ್ತು 10ನೇ ಸ್ಥಾನಾಧಿಪತಿಯಾದಂತಹ ಅಂದರೆ ನಿಮ್ಮ ಉದ್ಯೋಗ ಕರ್ಮ ಕಾರ್ಯಗಳಲ್ಲಿ ಆ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹನೂ ಶುಭ ಫಲವನ್ನು ನೀಡುವಂತೆ ಇರಬೇಕಾಗತ್ತೆ. ಈ ರೀತಿ ಧನಸ್ಥಾನಾಧಿಪತಿಯು ಶುಭ ಸ್ಥಾನದಲ್ಲಿ ಸ್ಥಿತರಾದಾಗ, ಲಗ್ನಾಧಿಪತಿಯು ಒಳ್ಳೆಯ ಸ್ಥಾನದಲ್ಲಿ ಇದ್ದಾಗ ಧನಯೋಗ ನಿಮಗೆ ಉತ್ತಮವಾಗಿರುತ್ತೆ, ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತಾ ಇರ್ತೀರ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಗ್ರಹಗಳ ಫಲಾನುಫಲಗಳನ್ನು ಹೆಚ್ಚು ಫಲವನ್ನು ನೀಡುವಂತಹ ಒಂದು ವಿಷಯಗಳ ಅಧ್ಯಯನದಲ್ಲಿ ಶನಿ ಏನಾದರೂ 20 ಡಿಗ್ರಿಯಲ್ಲಿ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದರೆ ಅಂಥವರು ಮಲ್ಟಿ ಮಿಲೇನಿಯರ್ ಆಗ್ತಾರೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇದಕ್ಕೆ ಇತರ ಗ್ರಹಗಳು ಮತ್ತು ನಿಮ್ಮ ಕರ್ಮ, ನಿಮ್ಮ ಭಾಗ್ಯ, ಅದೃಷ್ಟ ಇವೆಲ್ಲವೂ ಬಹಳ ಮುಖ್ಯವಾಗುತ್ತೆ.
ಆದರೆ ಶನಿಯು ಸ್ಥಿರವಾದ ಸಂಪತ್ತನ್ನು ನೀಡುವಂತಹ ಗ್ರಹ ಆಗಿದೆ. ಹಾಗಾಗಿ ಶನಿ ಮಕರ ಲಗ್ನದವರಿಗೆ ಯಾವ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದನ್ನು ಮುಖ್ಯವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಪರಿಶೀಲನೆ ಮಾಡಿಕೊಂಡು ಅಶುಭ ಗ್ರಹಗಳ ಯುತಿಯಲ್ಲಿ ಇದ್ದಾಗ ಅಶುಭ ಫಲಗಳನ್ನು ಪಡೆದುಕೊಳ್ತಾ ಇರ್ತೀರಾ. ಅಶುಭ ನಕ್ಷತ್ರದಲ್ಲಿ, ಶತ್ರು ನಕ್ಷತ್ರದಲ್ಲಿ ಇದ್ದಾಗಲೂ ಮತ್ತು ಅಶುಭ ಸ್ಥಾನದಲ್ಲಿ ಇದ್ದಾಗಲೂ ಶನಿ ಅಷ್ಟಮ ಸ್ಥಾನದಲ್ಲಿ ಆಗ್ಬೋದು, ಹಾಗೆ 12ನೇ ಸ್ಥಾನದಲ್ಲಿ ಆಗ್ಬೋದು. ಈ ಸ್ಥಾನಗಳಲ್ಲಿ ಇದ್ದಾಗ ಹೆಚ್ಚು ಅಶುಭ ಫಲಗಳನ್ನು ನೀವು ಪಡೆದುಕೊಳ್ತಾ ಇರ್ತೀರ. ಏಕೆಂದರೆ ಮಕರ ಲಗ್ನಕ್ಕೆ 12ನೇ ಸ್ಥಾನವು ವ್ಯಯಸ್ಥಾನವಾಗುತ್ತೆ ಮತ್ತು ಅದು ಅಗ್ನಿತತ್ವ ರಾಶಿಯಾಗುತ್ತೆ. ಅಗ್ನಿತತ್ವ ರಾಶಿಯಲ್ಲಿ ಅಭಿವೃದ್ಧಿಯನ್ನು ಶನಿ ನೀಡೋದಿಲ್ಲ, ಯಾವುದೇ ಫಲಗಳನ್ನು ಹೆಚ್ಚು ನೀಡೋದಿಲ್ಲ, ಅಶುಭ ಫಲಗಳನ್ನೇ ಹೆಚ್ಚು ಪಡೆದುಕೊಳ್ತೀರಾ. ಅದರಂತೆ ಅಷ್ಟಮ ಸ್ಥಾನದಲ್ಲಿ, ಅಷ್ಟಮದಲ್ಲಿಯೂ ಕಷ್ಟ ನಷ್ಟಗಳನ್ನು ನೀಡುವಂತಹ ಸ್ಥಾನವಾಗಿದೆ ಮತ್ತು ಅದು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಅಲ್ಲಿಯೂ ಹೆಚ್ಚು ಅಶುಭ ಫಲಗಳನ್ನು ಶನಿ ನೀಡ್ತಾರೆ. ಹಾಗಾಗಿ ಯಾವ ಸ್ಥಾನದಲ್ಲಿ ಶನಿ ಸಂಚರಿಸ್ತಾ ಇರ್ತಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಮತ್ತು ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೆ, ಯಾವ ಗ್ರಹಗಳ ಯುತಿಯನ್ನು ಪಡೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಶನಿ ಏನಾದರೂ ರಾಹುಕೇತುಗಳಿಂದ ಪೀಡಿತರಾಗಿದ್ದಲ್ಲಿ ರಾಹುಕೇತುವಿಗೂ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಶನಿಯು ಅಶುಭ ಸ್ಥಾನದಲ್ಲಿ ಈ ಗ್ರಹಗಳಿಂದ ಪೀಡಿತ ಆದಾಗ ಶನಿಗೂ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇಲ್ಲವಾದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿ ನಿಮ್ಮ ಜೀವನದಲ್ಲಿ ಸ್ವಾರ್ಥವಾದಂತಹ ಬದುಕನ್ನು ಮಾಡುವಂತೆ ಮನಸ್ಸು ಆಗುತ್ತೆ ಮತ್ತು ಕೆಟ್ಟ ಚಿಂತನೆಗಳನ್ನು ನೀವು ಮಾಡ್ತೀರಾ. ನಿಮ್ಮ ಒಂದು ಜೀವನ ಸರಿಯಾದ ಒಂದು ರೀತಿಯಲ್ಲಿ ಇರೋದಿಲ್ಲ. ಶನಿಯು ಶುಭ ಸ್ಥಿತರಾಗಿದ್ದಾಗ ಒಳ್ಳೆಯ ಫಲಗಳನ್ನು ನೀಡ್ತಾರೆ. ನಿಧಾನವಾದರೂ ವಿವೇಕಯುತವಾಗಿ ಯೋಚನೆ ಮಾಡಿ ತಾಳ್ಮೆಯಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಲೆಕ್ಕಾಚಾರವಾಗಿ ನೀವು ಧನ ಸಂಪತ್ತುಗಳನ್ನು, ಕೆಲಸ ಕಾರ್ಯಗಳನ್ನಾಗಲಿ ಮಾಡುವಲ್ಲಿ ಶನಿ ಫಲವನ್ನು ನೀಡ್ತಾರೆ. ಈ ರೀತಿ ನಿಮ್ಮ ವ್ಯಕ್ತಿತ್ವದ ಮೇಲೆ ಶನಿಯೇ ಪ್ರಭಾವವನ್ನು ಮಾಡೋದ್ರಿಂದ, ಶನಿಯ ಪ್ರಭಾವ ಇರೋದ್ರಿಂದ ಶನಿಯ ದೋಷವಿದ್ದಲ್ಲಿ ಶನಿಗೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಧನ ಸಂಪತ್ತನ್ನು ವೃದ್ಧಿಸಿಕೊಳ್ಬೇಕು ಅಂದರೆ ಶನಿಯ ಅಭಿಮಾನ ದೇವತೆ ಅಂದರೆ ದ್ವಿತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶನಿಯ ಅಭಿಮಾನ ದೇವತೆಯಾದಂತಹ ಶಿವನನ್ನು ಪೂಜಿಸಬೇಕು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರ ಭಾಗದಿಂದ ನಾವು ತಿಳಿಬಹುದು. ಶಿವನನ್ನು ಯಾವ ರೀತಿ ಪೂಜಿಸಬೇಕು? ಸೋಮವಾರಗಳಂದು ಶಿವನನ್ನು ಬಿಲ್ವಪತ್ರೆಯನ್ನು ಅರ್ಪಿಸಿ ಶಿವಲಿಂಗವನ್ನು ಪೂಜಿಸುತ್ತಾ ಶಿವ ಅಷ್ಟೋತ್ತರವನ್ನು ನೀವು ಸೋಮವಾರಗಳಂದು ಪಠಿಸಬೇಕು ಮತ್ತು ಒಂದು ಹೊತ್ತು ಬೆಳಗಿನ ಸಂದರ್ಭದಲ್ಲಿ ಉಪವಾಸವನ್ನು ಇದ್ದು ಶಿವನಿಗೆ ಭಕ್ತಿಯನ್ನು ಶ್ರದ್ಧೆಯಿಂದ ಮನಸ್ಸಿನಿಂದ ನಮಸ್ಕರಿಸೋದ್ರಿಂದ ಮತ್ತು ಧ್ಯಾನ ಮಾಡೋದ್ರಿಂದ ಶಿವಾನುಗ್ರಹಕ್ಕೆ ಪಾತ್ರರಾಗ್ತೀರಾ. ನಿಮ್ಮ ಧನ ಸಂಪತ್ತುಗಳನ್ನು ವೃದ್ಧಿಸಿಕೊಳ್ತೀರಾ. ಶನಿ ದೋಷವಿದ್ದಲ್ಲಿ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರ ಆಗುತ್ತೆ ಶಿವನನ್ನು ಪೂಜಿಸೋದ್ರಿಂದ. ಮತ್ತು ವಸಿಷ್ಠರು ರಚನೆ ಮಾಡಿದಂತಹ ದಾರಿದ್ರ್ಯ ನಿವಾರಕ ಶಿವಕವಚವನ್ನು ನೀವು ಬೆಳಗಿನ ಸಂದರ್ಭದಲ್ಲಿ ಅಥವಾ ಸಂಜೆಯ ಸಂದರ್ಭದಲ್ಲಿ ಪಠನೆ ಮಾಡೋದ್ರಿಂದ ಶಿವಾನುಗ್ರಹಕ್ಕೆ ಪಾತ್ರರಾಗ್ತೀರಾ. ಅತಿ ಸಂಕಷ್ಟಗಳು, ದುಃಖಗಳು ನಿಮ್ಮಲ್ಲಿ ಏನೇ ಇದ್ದರೂ ಅದು ದಹನವಾಗಿ, ನಾಶವಾಗಿ ನಿಮಗೆ ಒಳ್ಳೆಯ ಮಾರ್ಗ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಪರಿಹಾರ ಭಾಗದಿಂದ ತಿಳಿಬಹುದು. ಈ ರೀತಿ ಬರುತ್ತೆ ಸ್ತೋತ್ರಗಳು. ವಸಿಷ್ಠರು ರಚನೆ ಮಾಡಿದಂತಹ ಶಿವಕವಚ. ವಿಶ್ವೇಶ್ವರಾಯ ನರಕರ್ಣವತಾರಣಾಯ, ಈ ರೀತಿ ಬರುವಂಥದ್ದು ಮುಂದುವರಿಯುತ್ತೆ. ಈ ರೀತಿ ಶಿವಕವಚವನ್ನು ನೀವು
ಪಠನೆ ಮಾಡಿ. ಇದರಿಂದ ಅನುಕೂಲಗಳು ನಿಮಗೆ ಆಗುತ್ತೆ. ಮತ್ತು ಮಕರ ಲಗ್ನದವರು ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹದ ರತ್ನವಾದಂತಹ ಪಚ್ಚೆ ರತ್ನವನ್ನು ನೀವು ನಿಮ್ಮ ಜೀವಿತ ಅವಧಿಯಲ್ಲಿ ಧಾರಣೆ ಮಾಡಿ, ಅದರಂತೆಯೇ ವಜ್ರ ರತ್ನವನ್ನು ನಿಮ್ಮ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಜ್ರ ರತ್ನವನ್ನು ಧಾರಣೆ ಮಾಡೋದ್ರಿಂದ ಧನ ಸಂಪತ್ತುಗಳನ್ನು ನೀವು ಪಡೆದುಕೊಳ್ತೀರಾ. ಮತ್ತು ದ್ವಿತೀಯ ಸ್ಥಾನಾಧಿಪತಿಯು ಲಗ್ನಾಧಿಪತಿಯು ಆಗಿರೋದ್ರಿಂದ ಶನಿಗ್ರಹವೇ ಆಗಿರೋದ್ರಿಂದ ಶನಿಯ ರತ್ನವಾದಂತಹ ನೀಲರತ್ನವನ್ನು, ಗುಣಮಟ್ಟದ ರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದ ಶನಿಯ ಸಂಬಂಧಪಟ್ಟಂತಹ ದೋಷಗಳು ಜನ್ಮಜಾತಕದಲ್ಲಿ ಇದ್ದಾಗ ಈ ದೋಷಗಳು ಹೋಗಿ ಶುಭ ಫಲಗಳನ್ನು ಪಡೆದುಕೊಳ್ಳುವಂತೆ ಆಗುತ್ತೆ. ಹಾಗಾಗಿ ನೀಲರತ್ನವನ್ನು ನೀವು ಧಾರಣೆ ಮಾಡಿ. ಈ 3 ರತ್ನಗಳನ್ನು ನಿಮ್ಮ ಜೀವಿತಾವಧಿಯಲ್ಲಿ ಧಾರಣೆ ಮಾಡ್ಬೋದು. ಬಹಳ ಮುಖ್ಯವಾಗಿ ನೀವು ಧಾರಣೆ ಮಾಡುವ ಮೊದಲು ಉತ್ತಮ ಜ್ಯೋತಿಷಿಯ ಸಲಹೆಯನ್ನು ಪಡೆದುಕೊಂಡು ಅದರ ಸರಿಯಾದ ಒಂದು ವಿಧಾನದಲ್ಲಿ ಗುಣಮಟ್ಟದ ರತ್ನವನ್ನು ನೀವು ಧಾರಣೆ ಮಾಡಿ. ದೀಪ ಆರಾಧನೆಯಲ್ಲಿ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು, ಪರಿಹಾರದ ವಿಷಯದಲ್ಲಿ ಶನಿಗೆ ಸಂಬಂಧಪಟ್ಟಂತೆ ನಾನು ಅಭಿಮಾನ ದೇವತೆಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಇಲ್ಲಿ ತಿಳಿಸ್ತಾ ಇರೋದ್ರಿಂದ ಶನಿಗೆ ನೇರವಾಗಿ ಪರಿಹಾರವನ್ನು ನಾನು ತಿಳಿಸ್ತಾ ಇಲ್ಲ. ಶನಿ ಗ್ರಹದ ಸಂಖ್ಯೆ 8 ಆಗಿರೋದ್ರಿಂದ 8 ಇಂಚಿನ ಬೆಳ್ಳಿ ದೀಪವನ್ನು ನಿಮ್ಮ ಕುಲದೇವರಿಗೆ ನೀವು ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ಶುದ್ಧ ಬತ್ತಿಯಲ್ಲಿ ನೀವು ಹಚ್ಚೋದ್ರಿಂದ ಶನಿಯ ಸಂಖ್ಯೆಯು 8 ಆಗಿರೋದ್ರಿಂದ ಕುಲದೇವರಿಗೆ ನೀವು ದೀಪವನ್ನು ಹಚ್ಚೋದ್ರಿಂದ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ, ಇಷ್ಟಾರ್ಥಗಳು ಈಡೇರುತ್ತವೆ. ಮತ್ತು ಶನಿಯ ಸಂಖ್ಯೆ 8 ಆಗಿರೋದ್ರಿಂದ ಆಯುಷ್ಯ ಆರೋಗ್ಯದಲ್ಲಿಯೂ ಕುಟುಂಬದಲ್ಲಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಈ ರೀತಿ ದೀಪವನ್ನು ನೀವು ಹಚ್ಚಬಹುದು. ಮತ್ತು ಇನ್ನು ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು, 9ನೇ ಸ್ಥಾನವಾದಂತಹ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಅದೃಷ್ಟದಿಂದ ಕೆಲಸ ಕಾರ್ಯಗಳು ಅನುಕೂಲಗಳು ಆಗುತ್ತೆ. ಬುಧ ಗ್ರಹನು ನಿಮ್ಮ ಜನ್ಮಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಸ್ಥಿತರಾಗಿದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಿಮಗೆ ಆಗ್ತಾ ಇರುತ್ತೆ. ಮತ್ತು ಮಕರ ಲಗ್ನದವರು ಶನಿಯೇನಾದರೂ ಶುಭನಾಗಿದ್ದಾಗ ಬಹಳಷ್ಟು ನೀವು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡುವವರಾಗಿರ್ತಾರೆ. ಏಕೆಂದರೆ ಕರ್ಮಕಾರಕವು ಶನಿಯೇ ಆಗಿರೋದ್ರಿಂದ, ಲಗ್ನಾಧಿಪತಿಯು ಶನಿಯೇ ಆಗಿರೋದ್ರಿಂದ ಹೆಚ್ಚು ಕೆಲಸ ಕಾರ್ಯಗಳನ್ನು ನೀವು ನಿರಂತರವಾಗಿ ನೀವು ಮಾಡೋರಾಗಿರ್ತೀರ ನಿಮ್ಮ ಜೀವಿತ ಅವಧಿಯಲ್ಲಿ. ಇದರಿಂದ ಒಳ್ಳೆಯ ಹೆಸರು, ಗೌರವ, ಅಂತಸ್ತು, ಸ್ಥಿರವಾದ ಧನ ಸಂಪತ್ತುಗಳನ್ನು ಗಳಿಸುವಂತಹ ಯೋಗವು ಆಗುತ್ತೆ. ಬಹಳ ಗಂಭೀರವಾಗಿ, ಬಹಳ ಲೆಕ್ಕಾಚಾರ ಉಳ್ಳವರಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡುವವರಾಗಿರ್ತೀರ. ಶನಿ ಶುಭರಾಗಿದ್ದರೆ, ಶನಿಯು ಅಶುಭರಾಗಿದ್ದರೆ ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತು ಭಾಗ್ಯಾಧಿಪತಿ ಅದೃಷ್ಟ ಸ್ಥಾನಾಧಿಪತಿಯ ಪರಿಹಾರಗಳನ್ನು ನೀವು ನಿತ್ಯಲೂ ಮಾಡಿಕೊಳ್ಳೋದ್ರಿಂದ ಶನಿಯ ಅಭಿಮಾನ ದೇವತೆಯಲ್ಲಿ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು, ಅಂದರೆ ನೀವು ಶಿವನನ್ನು ಆರಾಧಿಸಬೇಕು. ಅದರಂತೆ ಅದೃಷ್ಟಕ್ಕಾಗಿ ನೀವು ವಿಷ್ಣುವನ್ನು ಆರಾಧಿಸಬೇಕಾಗತ್ತೆ. ಹರಿಹರರಿಗೆ ಭೇದವಿಲ್ಲದೆ ವಿಷ್ಣುವನ್ನು ನೀವು ನಿಮ್ಮ ಒಂದು ದಿನದಲ್ಲಿ ಒಂದು ಹೊತ್ತಾದರೂ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ವಿಷ್ಣುವಿಗೆ ಇಷ್ಟವಾದಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ ವಿಷ್ಣುವನ್ನು ಪೂಜಿಸೋದ್ರಿಂದ ನಿಮಗೆ ಶುಭ ಫಲಗಳನ್ನು ಅದೃಷ್ಟದಿಂದ ನೀವು ಪಡೆದುಕೊಳ್ಳಬಹುದು. ವಿಷ್ಣುವಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪರಿಹಾರಗಳನ್ನು ನಾವು ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ. ಆ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೋದು. ಅಂದರೆ ನಿತ್ಯವೂ ನೀವು ಶಿವಾಷ್ಟೋತ್ತರವನ್ನು ನೀವು ಯಾವ ರೀತಿ ಪಠನೆ ಮಾಡ್ತೀರಾ ಅದೇ ರೀತಿ ನೀವು ಸಂಜೆಯ ಹೊತ್ತಲ್ಲಿ ಶ್ರೀ ವಿಷ್ಣು ಅಷ್ಟೋತ್ತರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಆಗುತ್ತೆ. ಮಕರ ಲಗ್ನದವರಿಗೆ
ಅದೃಷ್ಟ ಸ್ಥಾನಾಧಿಪತಿಯಾದಂತಹ ವಿಷ್ಣುವಿನ ಆರಾಧನೆಯು ಬಹಳ ಮುಖ್ಯವಾಗುತ್ತೆ. ಹಾಗೆಯೇ ಧನ ಸ್ಥಾನಾಧಿಪತಿಯಾದಂತಹ ಶನಿಯೇ ಆಗಿರೋದ್ರಿಂದ ಅಭಿಮಾನ ದೇವತೆ ಆದಂತಹ ಶಿವನ ಪ್ರಾರ್ಥನೆ ಆರಾಧನೆಯು ಬಹಳ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ 2 ಪರಿಹಾರಗಳನ್ನು ನಿಮ್ಮ ಜೀವಿತ ಅವಧಿಯಲ್ಲಿ ನೀವು ನಿತ್ಯ ನಿರಂತರವಾಗಿ ನೀವು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಮಕರ ಲಗ್ನದವರಿಗೆ ವಿಷ್ಣುವಿನ ಅನುಗ್ರಹವಿರಲಿ ಮತ್ತು ಶಿವಾನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗಿ ಧನ ಸಂಪತ್ತು ವೃದ್ಧಿಸಲಿ ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತೆ ಆಗಲಿ ಅನ್ನೋದನ್ನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.